ರೇಣುಕಾಚಾರ್ಯ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಮಾಧ್ಯಮದವ್ರಿಗೆ ಗಮನಿಸಿದ್ರೋ ಇಲ್ಲೋ, ನಿಮ್ಮ ಸುದ್ದಿವಾಹಿನಿಗಳಲ್ಲೇ ನಾನು ನೋಡಿದೆ. ಸುಮ್ಮನೆ ಈ ಯತ್ನಾಳ್ ಅವರು ಬೇರೆಯವರೆಲ್ಲರೂ ಸ್ವಯಂ ಘೋಷಿತ ಹಿಂದೂ ಹುಲಿಗಳು ಅನ್ಕೋತಾರೆ, ಯಾರೂ ಇಲ್ಲ. ಕೆಲವು ವರ್ಷದ ಹಿಂದೆ ಇವರೇ ಟೋಪಿ ಹಾಕೊಂಡು ಇಫ್ತಾರ್ ಪಾರ್ಟಿ ಕೊಡ್ತಾಯಿದ್ರು ಅಂತ JDSನಲ್ಲಿದ್ದಾಗ. ನಾನು ಹೇಳಿಲ್ಲ, ವಸಂತ್ ಅವರು ಹೇಳಿಲ್ಲ, ಶರಣಗೌಡರು ಹೇಳಿಲ್ಲ, BJP ಅವರು ಹೇಳಿರೋದು. ಸೊ ಹಿಂಗಿದ್ದಾಗ ನೀವು ಪದೇ ಪದೇ ನಿಮ್ಮ ಬೌದ್ಧಿಕ ದಿವಾಳಿತನವನ್ನು ಯಾಕೆ ಪ್ರದರ್ಶನ ಮಾಡ್ತಾ ಇದ್ದೀರಾ BJP ಅವರು? SCP TSP ಬಗ್ಗೆನೂ ಹಾಗೆ, ಈ ಕಾಂಟ್ರಾಕ್ಟರ್ಸ್ ಇದ್ರ ಬಗ್ಗೆನೂ ಹೀಗೆ. ಈಗ ಪ್ರಾಬ್ಲಮ್ ಏನಾಗಿದೆ, ನಾನು ಹೇಳ್ದಂಗೆ BJPನಲ್ಲಿ ಒಳಗಿಂದ ಒಂದು ಜಿಹಾದ್ ನಡೀತಾ ಇದೆ. ಒಬ್ಬರು ಪಾರ್ಟಿಯನ್ನು ಶುದ್ಧೀಕರಣ ಮಾಡಬೇಕು ಅಂದ್ಬಿಟ್ಟು ಒಂದು ಜಿಹಾದ್ ನಡೆಸ್ತಾ ಇದ್ದಾರೆ, ಇನ್ನೊಂದು ಇಲ್ಲ ಶುದ್ಧವಾಗಿದೆ ಅಂದ್ಬಿಟ್ಟು ಅವರು ಒಂದು ಜಿಹಾದ್ ನಡೆಸ್ತಾ ಇದ್ದಾರೆ. ಯಾರು ನಿಮ್ಮ ಯತ್ನಾಳವರು BJP ಅವರಿಗೆ ಝಟ್ಕಾ ಕಟ್ಕೊಟ್ರೆ ರೇಣುಕಾಚಾರ್ಯ ಹಲಾಲ್ ಕಟ್ಕೊಡ್ತಾ ಇದ್ದಾರೆ. ಅವೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು BJP ಅವರು ಈ ಬೌದ್ಧಿಕ ದಿವಾಳಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ಹೇಳಿದಾಗೆ ಡಿಕ್ಲೇರ್ ಮಾಡಿಬಿಡಿ ಅವರಿಗೆ, ಲೆಟ್ ದೆಮ್ ನಾಟ್ ಬಿ ಸಿಟಿಸನ್ಸ್ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ನೋ ಸ್ಕೀಮ್ ವಿಲ್ ಅಪ್ಲೈ. ಬಟ್ ಟಿಲ್ ದಟ್ ಟೈಮ್ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಗವರ್ಮೆಂಟ್ ಟು ವರ್ಕ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಪೀಪಲ್ from poor economic backgrounds, socio-economic backgrounds, irrespective of caste and community. ಇದು BJP ಅವರು ಎಷ್ಟು ಬೇಗ ಅರ್ಥ ಮಾಡ್ಕೋತಾರೆ ಅಷ್ಟು ಒಳ್ಳೆಯದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬರೇ ಘೋಷಣೆ ಆಗಿರಬಾರ್ದು ನಿಮ್ಮದು. ಏನೇನೋ ಹೇಳ್ತಾರಲ್ಲ ಸರ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್, ಇಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್, ಸಬ್ಕಾ ಪ್ರಯಾಸ್. ಅದು ನಿಮ್ಮಿಂದನೂ ಆಗಲಿ. ಬರೀ ಕೆಂಪುಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದ್ರಿಂದ ಆಗೋದಿಲ್ಲ. ಬಜೆಟ್ ಸೆಷನ್ ನಡೀತಾ ಇದೆ, ಬಜೆಟ್ ಬಗ್ಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಸ್ಪಷ್ಟವಾದಂಥ ಸಂದೇಶ ಸರ್ಕಾರಕ್ಕೆ ಕಳಿಸಿ, ಟೀಕೆ ಮಾಡಿ, ನಮಗೆ ಏನಾದರೂ ಲೋಪಗಳಿದ್ರೆ ಎತ್ತಿಡೀರಿ, ಸರಿಪಡಿಸೋಣ ಅಂತೆ. ಬರದ ಬಗ್ಗೆ ಮಾತಾಡೋಣ, ರೈತರ ಬಗ್ಗೆ ಮಾತಾಡೋಣ, ನಮ್ಮಲ್ಲಿ ಏನಾದರೂ ನಮ್ಮ ಯೋಜನೆಗಳಲ್ಲಿ ಏನಾದರೂ ತಿದ್ದುಪಡಿ ತರಬೇಕಂದ್ರೆ ತಿದ್ದುಪಡಿ ತರೋಣ, ಸಕಾರಾತ್ಮಕವಾಗಿ ಪಾಲ್ಗೊಳ್ಳಿ, ಟೀಕೆ ಮಾಡಿ, ನಮಗೆ ತೊಂದರೆ ಇಲ್ಲ. ವಿ ಆರ್ ರೆಡಿ ಟು ಡೂ ಎನಿ ಕೈಂಡ್ ಆಫ್ ಕೋರ್ಸ್ ಕರೆಕ್ಷನ್. ಆದರೆ ಇವತ್ತು ಸುಮ್ಮನೆ ಸದನವನ್ನು ಕರೆದ್ಬಿಟ್ಟು ಸದನಕ್ಕೆ ತಪ್ಪದಾರಿ ಹೇಳೋದು, ಜನರಿಗೆ ತಪ್ಪು ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದು, ಇದಕ್ಕಿರೋದೇನ್ರಿ ಆಪೋಸಿಷನ್ ಅವ್ರು ನೀವು? ಯು ಹ್ಯಾವ್ ಫೇಲ್ಡ್ ಆಸ್ ಯರ್ ಆಪೋಸಿಷನ್. ನಮಗೇನು ಒಳ್ಳೇದೇ ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.